ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ನೋಡಿ. ಎಷ್ಟು ಈಸಿಯಾಗಿ ಮಾಡಿಕೊಂಡು ಎಷ್ಟು ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ನೋಡಿ. ರವೆ ಹುರಿದಿಟ್ಟಿದ್ದೆ, ತರಕಾರಿ ಹೆಚ್ಚಿಟ್ಟಿದ್ದೀನಿ ನೋಡಿ. ಈಗ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ, ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ ನೋಡಿ. ಮತ್ತು ಇದಕ್ಕೆ ಟೇಸ್ಟ್ಗೆ ಬಾಯಲ್ಲಿ ಅಲ್ಲಿ ಕರುಮ್ ಅಂತ ಸಿಗೋದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ. ಏನು ಚೆನ್ನಾಗಿರುತ್ತೆ ಗೊತ್ತಾ ಉಪ್ಪಿಟ್ಟು, ತಿಂದು ನೋಡಿ ಬೇಕಾದ್ರೆ ಮಾಡಿಕೊಂಡು. ಕಾಂಕ್ರೀಟ್ ಅಂತಾರೆ, ನೋ ನೆವರ್, ಗುಡ್ ಫಾರ್ ಹೆಲ್ತ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾಗಿದ್ದ ತಕ್ಷಣ ಈರುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ. ತರಕಾರಿನೂ ಇದರಲ್ಲೇ ಸಣ್ಣಕ್ಕೆ ಹೆಚ್ಚಿ ಇದರಲ್ಲೇ ಹಾಕಿ ಇದರಲ್ಲೇ ಬೆಂದೋಗುತ್ತೆ. ಟೋಟಲ್ ಎವ್ರಿಥಿಂಗ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಒಂದು 2 ಸೆಕೆಂಡ್ಸ್, ಮಿನಿಟ್ಸು ಬೇಡ, ಜಸ್ಟ್ ನೆಕ್ಸ್ಟ್ ನೋಡಿ. ತರಕಾರಿ ಎಲ್ಲ ಹೆಚ್ಚಿಟ್ಟೋದು, ಬಟಾಣಿ, ಬೀನ್ಸು, ಟೊಮ್ಯಾಟೊ ಎಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಗೊತ್ತಾ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇವಳು ಕಾಯ್ಕೊಂಡು ಕೂತಿದ್ದಾಳೆ ನನಗೆ, ನಮ್ಮಮ್ಮ ಏನೋ ಮಾಡ್ತಾಯಿದ್ದಾರೆ ಅಂತ. ಅವಳಿಗೆ ಹಾಕಿರ್ತೀನಿ ಬೆಳಗ್ಗೆನೇ ಪೆಡಿಗ್ರಿ, ಆದರೂ ಶುಡ್ ಬಿ ಎವ್ರಿ ಟೈಮ್ ಹಂಗ್ರಿ. ನೋಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಮುಚ್ಚಿಡಿ. ಒಂದು 5 ಮಿನಿಟ್ಸ್ ಸ್ಲೋ ಇದರಲ್ಲಿ ಉರಿನಲ್ಲಿ ಒಂದು 5 ಮಿನಿಟ್ಸ್ ನೋಡಿ. ತರಕಾರಿ ಬೆಂದೋಗುತ್ತೆ. ಯು ಕ್ಯಾನ್ ನಾವು ಆ್ಯಡ್ ಕೊತ್ತಂಬರಿ ಸೊಪ್ಪು ಮತ್ತು ವಾಟರ್. 1:3 ಆ್ಯಡ್ ಮಾಡಿ ನೀರು ಯಾವಾಗಲೂ ರವೆಗೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಳತೆ ಏನಿಲ್ಲ, ನಾನು ಕಣ್ಣಳತೆಯಲ್ಲಿ ನೀರು ಹಾಕ್ಬಿಡ್ತೀನಿ. ಈಗ ಸ್ವಲ್ಪ ಡಿಸ್ಟರ್ಬೆನ್ಸು ನೋಡಿ. ಸ್ವಲ್ಪ ಮುಚ್ಚಿಟ್ಟೆ, ನೀರು ಮರಳ್ತಾ ಇದ್ದಂಗೆ ರವೆ ಹಾಕ್ಕೊಳ್ಳಿ. ನೀರು ಮರಳ್ತಾ ಇದ್ದಂಗೆ ರವೆ ಹಾಕ್ಕೊಳ್ಳಿ. ರವೆ ಹಾಕ್ಕೊಂಡ ತಕ್ಷಣ ಚೆನ್ನಾಗಿ ಕಲಸಿ, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ರವೆನ ನಾನು ತುಪ್ಪದಲ್ಲಿ ಹುರ್ಕೊತೀನಿ ಯಾವಾಗಲೂ. ನೀವು ತುಪ್ಪದಲ್ಲಿ ಹುರ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಉಪ್ಪಿಟ್ಟು ನೋಡಿ. ಇಮ್ಮಿಡಿಯೇಟ್ ಕಲಿಸ್ಬಿಡಿ. ಕಲಸಿದ ತಕ್ಷಣ ಸಖತ್ತಾಗಿ ಬರುತ್ತೆ. ಒಂದು 3-4 ನಿಮಿಷ ಮುಚ್ಚಿಟ್ರೆ ಯಾರು ಉಪ್ಪಿಟ್ಟು ಈಸ್ ರೆಡಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಒಂಚೂರು ತುಪ್ಪ ಹಾಕ್ಕೊಂಡು ಮೇಲೆಗಡೆ ತಿಂತಾಯಿದ್ರೆ ವಾವ್, ಸೂಪರಾಗಿ ಬರುತ್ತೆ ಗೊತ್ತಾ. ಬಾಯ್.